ನಾವು ನಿಮ್ಮ ಹಣಕ್ಕೋ ಚಿನ್ನಕ್ಕೋ ಆಸೆ ಪಟ್ಟು ನಿಮ್ಮ ಸಂಬಂಧಕ್ಕೆ ಮುಗಿಬಿದ್ದವರಲ್ಲ ಆಚಾರ್ಯರೇ. ನಮ್ಮ ಅತ್ತೆಯವರು ಜೀವನದಲ್ಲಿ ಏನನ್ನೂ ಆಸೆ ಪಟ್ಟವರಲ್ಲ. ಆದರೆ ದೇವರ ಸನ್ನಿಧಾನದಲ್ಲಿ ನಿಮ್ಮ ಮಗಳನ್ನ ನೋಡಿ ತುಂಬಾ ಇಷ್ಟಪಟ್ಬಿಟ್ರು. ಆಕೆನೇ ಅವ್ರ ಸೊಸೆ ಆಗ್ಬೇಕು ಅಂತ ಅನ್ಕೊಂಡ್ರು. ಹೇಗಾದ್ರೂ ಮಾಡಿ ಅವ್ರ ಆಸೆನ ಪೂರೈಸಬೇಕು ಅಂತ ನಾವೆಲ್ಲ ಒಂದೇ ಮನಸ್ಸಿಂದ ಪ್ರಯತ್ನ ಮಾಡಿದ್ವಿ. ಅದರಲ್ಲೂ ನಮ್ಮ ಶ್ಯಾಮ್ ಭಟ್ರ ಪ್ರಯತ್ನ ಅಂತೂ ಮರೆಯೋ ಹಾಗೆ ಇಲ್ಲ. ಗುಣಕ್ಕೆ ಮತ್ಸರ ಯಾಕೆ ಸ್ವಾಮಿ? ಎರಡೂ ಮನೆತನಗಳನ್ನ ನಾನು ಚೆನ್ನಾಗಿ ಬಲ್ಲವನಾಗಿದ್ದೀನಿ. ನಿಮ್ಮಿಬ್ಬರ ಮಧ್ಯೆ ಸಂಬಂಧ ಬೆಳೆದ್ರೆ ಬಂಗಾರದ ಆಭರಣದಲ್ಲಿ ವಜ್ರ ಇಟ್ಟಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಮನಸಾರೆ ಪ್ರಯತ್ನ ಮಾಡಿದೆ. ಹರಿವಾಯುಗಳ ಕೃಪೆಯಿಂದ ಎಲ್ಲ ಸಹಾಂಗವಾಗಿ ನೆರವೇರಿತು. ಈಗ ನನ್ನ ಜನ್ಮ ಸಾರ್ಥಕ ಅನ್ನಿಸ್ತಾ ಇದೆ. ಅಮ್ಮ, ಇವಳು ನನ್ನ ವಾರ್ಗಿತಿ ಅನ್ಕೋಬೇಡಿ. ನನ್ನ ಸ್ವಂತ ತಂಗಿ ತರ ನೋಡ್ಕೊಳ್ತೀನಿ. ನಿಮ್ಮೆಲ್ಲರ ದೊಡ್ಡತನ ನೋಡಿ ನಾವು ತುಂಬಾ ಸಣ್ಣವರಾಗ್ಬಿಟ್ವಿ ಆಚಾರ್ಯರೇ. ನಿಮ್ದು ದೊಡ್ಡ ಮನೆತನ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ದೊಡ್ಡ ಮನಸ್ಸಿದೆ ಅಂತ ಗೊತ್ತಿರ್ಲಿಲ್ಲ. ನಿಮ್ಮ ಮನೆಯವರು ಒಬ್ಬೊಬ್ರು ಒಂದೊಂದು ಮುತ್ತು. ನಿಮ್ ಸಂಬಂಧ ಸಿಕ್ಕಿದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ. ಇದಕ್ಕೆ ಮುಖ್ಯ ಕಾರಣಕರ್ತರು ಶ್ರೀ ಗುರು ಪಾದಂಗಳವರು. ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಹೌದು, ಇದಕ್ಕೆಲ್ಲ ಗುರುದ್ವಯರೇ ಕಾರಣ. ಅವರ ಆಶೀರ್ವಾದದಿಂದಲೇ ಇದೆಲ್ಲ ಸಾಧ್ಯ ಆಗಿದ್ದು. ನಮ್ಮ ಮಗಳನ್ನ ನೀವು ಮಡಿಗೆ ಒಪ್ಪಿಸ್ತಾ ಇದ್ದೀವಿ. ಮಗಳ, ಇವತ್ತಿಂದ ನಿನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲ ಇವರೇ ನಮ್ಮ